श्रीगुरुभ्यो नमः। हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। बुद्धिर्बलं यशोधैर्यं निर्भयत्वम् अवरोधता अजाड्यं वाग्मनत्वं च हनोमस्मरणात् भवेत्। भवति तदभावादेडमो विवाग्मी जडपतिर्भजन्तुः जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणो घाकरारम् वादिराजगुरून् वन्दे हयग्रीवमदाश्रयान् मिथ्यासिद्धान्तदुर्ध्वान्त विध्वंसनविचक्षणः जयतीर्थाख्यतरणिर्वासतां नोर्दम्बरे अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये दुर्वादिध्वान्तरवे वैष्णवी देवरेन्दवे श्रीराघवेन्द्रगुरवे नमो अत्यन्तदयालवे ब्रह्मचर्य हरिप्रीतिसुविद्यावादशालिनः दुष्टदान्यकष्टहर्तॄन्नः विद्यामान्यान् मुनीन् नुमः। श्रीगुरुभ्यो नमः। हरिः ओम्। ಭಗವಂತನ ಫಲಗಳನ್ನು ನೀಡುವಂತಹ ವಿಚಾರದಲ್ಲಿ ಯಾವ ರೀತಿಯಾಗಿ ಯಾರಿಗೆ ಕೊಡ್ತಾನೆ ಫಲವನ್ನು ಅಂತ ಕೇಳಿದ್ರೆ, ಸಾತ್ವಿಕರಿಗೆ ಸತ್ಫಲವನ್ನು, ಇನ್ನು ಯಾರು ತಾಮಸರಿದ್ದಾರೆ ತಾಮಸರಿಗೆ ಸರ್ವ ಅವರು ಮಾಡಿರತಕ್ಕಂತಹ ಪಾಪದ ಫಲವನ್ನು, ಅದೇ ರೀತಿಯಾಗಿ ಭಗವಂತ ಯೋಗ್ಯತೆಯಂತೆ ಅವರವರ ಯೋಗ್ಯತೆ ಎಷ್ಟಿದೆ ಆ ರೀತಿಯಾಗಿ ಕರ್ಮವನ್ನು ಮಾಡಿಸ್ತಾನೆ. ಕರ್ಮವನ್ನು ಮಾಡಿಸಿ ಆ ಪಾಪಕರ್ಮಗಳನ್ನು ಏನು ಸಜ್ಜನಾ ಸಜ್ಜನಿರ್ಭಯ ಕಷ್ಟಾತ್ ಕಷ್ಟತರಮ್ಯಾತು ಸರ್ವೇ ದುರ್ಯೋಧನಾದಯ ಎಂಬಂತಹ ಮಾತಿನಂತೆ ಸಾತ್ವಿಕರಿಗೆ ಸಜ್ಜನಾ ಸಂತು ನಿರ್ಭಯ, ಅವರು ಯಾವುದೇ ರೀತಿಯಾದಂತಹ ಭಯವನ್ನು ಉಳ್ಳವರಾಗಬಾರದು. ಅವರ ಭಯ ಎಂಬುದು ಪೂರ್ಣವಾಗಿ ಅದು ಹೋಗಬೇಕು. ಅವರು ಭಯರಹಿತರಾದಂತಹ ಜೀವನವನ್ನು ಮಾಡಬೇಕು. ಇನ್ನು ಕಷ್ಟಾತ್ ಕಷ್ಟತರಮ್ಯಾಂತು ಸರ್ವೇ ದುರ್ಯೋಧನಾದಯ ಎಂಬಂತಹ ಮಾತಿನಂತೆ ದುರ್ಯೋಧನಾದಿಗಳಿಗೆ ಅವರಿಗೆ ಕಷ್ಟ, ಆ ಕಷ್ಟವೆಂಬುದು ಅದು ಸಾಮಾನ್ಯವಾದದ್ದಲ್ಲ, ಅದಕ್ಕಿಂತಲೂ ಕೂಡ ಕಷ್ಟಾತ್ ಕಷ್ಟತರಮ್ಯಾಂತು ಅಂತ ಹೇಳಿದಂತಹ ಮಾತಿನಂತೆ ಆ ರೀತಿಯಾಗಿ ಅವರು ಕ್ಲೇಶಾದಿಗಳನ್ನು ಅನುಭವಿಸಲಿ ಎಂಬಂತಹ, ಒಂದು ವೇಳೆ ಇದನ್ನು ಮಾಡಿಲ್ಲ ಅಂತಾದರೆ ಪಾಪಕರ್ಮಗಳನ್ನು ಮಾಡುವವರನ್ನು ನಿಂದನೆ ಮಾಡುವಂತಹದ್ದು, ಅಥವಾ ತನಗಿಂತ ಉತ್ತಮರಾದಂಥವರದ್ದ ಕರ್ಮಗಳನ್ನು, ಒಳ್ಳೆಯ ಕರ್ಮಗಳನ್ನು ಅದನ್ನು ಸ್ತೋತ್ರ ಮಾಡುವಂತಹದ್ದು, ಇದು ಎರಡನ್ನೂ ಕೂಡ ಅವಶ್ಯಕವಾಗಿ ಮಾಡಲೇಬೇಕಾಗಿರತಕ್ಕಂತಹದ್ದು. ಒಂದು ವೇಳೆ ಇದನ್ನು ಮಾಡಿಲ್ಲ ಅಂತಾದರೆ ಆವಾಗ ಬ್ರಹ್ಮಹತ್ಯೆ, ಗೋಹತ್ಯೆ, ಸ್ತ್ರೀಹತ್ಯೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂತಹ ದೋಷಗಳಿಗೆ, ಹತ್ಯೆಯನ್ನು ಮಾಡಿದಂತಹ ದೋಷಕ್ಕೆ ಅವನು ಭಾಗಿಯಾಗ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮದು ಹೇಗೆ ಅಂತ ಕೇಳಿದರೆ, ನಾವು ಕಿಂಚಿತ್ತೂ ಕೂಡ ನಮಗೆ ದೇವತಾ ವ್ಯವಸ್ಥೆಯಲ್ಲಿ ಅಥವಾ ದೇವತಾ ಸಂದರ್ಶನವನ್ನು ಮಾಡುವಾಗ ಯಾವುದರ ಒಂದು ಸಣ್ಣ ದೇವರ ಚಿಂತನೆಯನ್ನು ಕೂಡ ನಾವು ಇರಿಸಿಕೊಳ್ಳೋದಿಲ್ಲ. ಕೇವಲ ಈ ಒಂದು ಏನು ಹೇಳ್ತಾರೆ ಭಾಗವತ, ವಿಷ್ಣು ರಹಸ್ಯ ಇತ್ಯಾದಿ ಪುರಾಣಗಳ ಎಲ್ಲ ಮಾತುಗಳನ್ನು ನಾವು ಇಟ್ಟುಕೊಂಡು ಗಮನದಲ್ಲಿಟ್ಟುಕೊಂಡು ತನ್ಮೂಲಕವಾಗಿ ನಾವು ಕರ್ಮಾದಿಗಳನ್ನು ಮಾಡಬೇಕು ಎಂಬುದಾಗಿ ಹೇಳಿದ ನಂತರ ಮುಂದೆ ಜಗನ್ನಾಥದಾಸರು ಹೇಳ್ತಾರೆ, ತನ್ನ ಸ್ವಾತಂತ್ರ್ಯ ಗುಣಗಳ
ಹಿರಣ್ಯಗರ್ಭಾದಿರಿಗೆ ಕಲಿಮುಖದಾನವರ ಸಂತತಿಗೆ ಅವರಧಿಕಾರನುಸರಿಸಿ ಪುಣ್ಯಪಾಪಗಳೀವ ಬಹು ಕಾರುಣ್ಯ ಸಾಗರ ಅಲ್ಪಶಕ್ತಿಗಳು ಉಣ್ಣಲರಿಯದೆ ಇರಲು ಉಣಗರಿಸಿದನು ಸರ್ವರಿಗೆ. ಭಗವಂತ ಹೇಳ್ತಾರೆ, ಭಗವಂತ ಎಷ್ಟು ಕರುಣಾಶಾಲಿ ಅಂತ ಕೇಳಿದ್ರೆ ಅವನ ಕಾರುಣ್ಯವನ್ನು ಹೇಳ್ತಾರೆ. ತನ್ನ ಸ್ವಾತಂತ್ರ್ಯ ಗುಣಗಳ ಆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಸ್ವಾತಂತ್ರ್ಯ ಗುಣಗಳ ಆ ಸ್ವಾತಂತ್ರ್ಯ ಎಂಬಂತಹ ಮಹತ್ತರವಾದಂತಹ ಒಂದು ಭಗವಂತನಲ್ಲಿ ಮಾತ್ರ ಇರುವಂತಹದ್ದು ಅದು ಸ್ವಾತಂತ್ರ್ಯ. ಅಂತಹ ಈ ಸ್ವಾತಂತ್ರ್ಯ ಅದು ಏನು ಮಾಡ್ತಾನೆ, ಬ್ರಹ್ಮ ಕಲಿ ಮೊದಲಾದವರಿಗೆ ಕೊಡ್ತಾನೆ. ಎಷ್ಟು ಕೇಳಿದ್ರೆ ಅವರವರಿಗೆ ಎಷ್ಟು ಪಡೆಯಲಿಕ್ಕೆ ಅನುಗ್ರಹ ಅವರ ಸಾಮರ್ಥ್ಯ ಉಂಟು ಅಷ್ಟನ್ನು ಕೊಡ್ತಾನಷ್ಟೇ. ಏನು ಅವರಲ್ಲಿ ಯೋಗ್ಯತೆ ಇದೆ ಅಷ್ಟನ್ನು ಅವರಿಗೆ ನೀಡ್ತಾನೆ. ಇದನ್ನು ನೀಡಿ ಮತ್ತೇನು ಮಾಡ್ತಾನೆ ಕೇಳಿದ್ರೆ ಅವರ ದಾನವರ ಸಂತತಿಗೆ ಅವರ ಅಧಿಕಾರ ಅನುಸರಿಸಿ ಪುಣ್ಯಪಾಪಗಳನ್ನು ಕೂಡ ಅವರಿಗೆ ನೀಡ್ತಾನೆ. ಪುಣ್ಯಪಾಪಾದಿಗಳನ್ನು ಕೂಡ ಲೆಕ್ಕ ಇಟ್ಟುಕೊಂಡು ಆ ಪುಣ್ಯಪಾಪಾದಿಗಳನ್ನು ಅವರವರಿಗೆ ಏನು ಸಾತ್ವಿಕರಿಗಿದ್ದಾರೆ ಬ್ರಹ್ಮಾದಿಗಳಿಗಾಗುವಾಗ ಅದು ಸಾಮಾನ್ಯವಾದಂತಹ ಲೆಕ್ಕ ಅಲ್ಲ. ಬ್ರಹ್ಮಾದಿಗಳಿಗೆ ಒಂದು ಎತ್ತರವಾದಂತಹ ಒಂದು ತುಂಬ ಅವರ ಯೋಗ್ಯತೆಯ ಅನುಸಾರವಾಗಿ ಅವರಿಗೆ ಕೊಡ್ತಾನೆ. ಅದಾದ ಮೇಲೆ ಕಲಿ ಮೊದಲಾದಂತಹ ದಾನವರಿಗೆ ಅವರ ಯೋಗ್ಯತಾನುಸಾರವಾಗಿ ಅಲ್ಲಿ ಆ ಫಲವನ್ನು ಉಣ್ಣುವಂತೆ ಮಾಡ್ತಾನೆ. ಈ ಪುಣ್ಯ ಪಾಪಾದಿಗಳ ಲೆಕ್ಕವನ್ನು ಇಟ್ಟುಕೊಂಡು ಎಲ್ಲವನ್ನೂ ಕೂಡ ಕೊಡ್ತಾನೆ. ಅದಾದ ಮೇಲೆ ಹೇಳ್ತಾನೆ, ಪುಣ್ಯ ಪಾಪಗಳೀವ ಬಹು ಕಾರುಣ್ಯ ಸಾಗರ. ಭಗವಂತ ಎಂಥವನು ಹೇಳಿದ್ರೆ ಕರುಣೆ. ಅವನ ಕಾರುಣ್ಯವನ್ನು ನಾವು ಅರ್ಥೈಸಿಕೊಳ್ಳಬೇಕು, ಅದನ್ನು ನಾವು ನೋಡಬೇಕು. ಅಂತಹ ಕರುಣಾಸಾಗರನಾಗಿರ್ತಕ್ಕಂತಹ ಭಗವಂತ ಅಲ್ಪಶಕ್ತಿಗಳು ಉಣ್ಣಲರಿಯದೆ ಯಾರು ಸಾಮಾನ್ಯರಿದ್ದಾರೆ ಅವರಿಗೆ ಆ ಪಾಪಾದಿಗಳಾಗಲಿ ಪುಣ್ಯಾದಿಗಳಾಗಲಿ ಅದನ್ನು ಸ್ವೀಕಾರ ಮಾಡುವುದು ಅಥವಾ ಅದನ್ನು ಹೇಗೆ ತಾವು ಅದನ್ನು ಭೋಗಿಸುವಂತಹದ್ದು ಇದೆಲ್ಲವೂ ಕೂಡ ಅವರಿಗೆ ಅರಿಯುವುದಿಲ್ಲ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಅವರಿಂದ ಅವರವರಿಗೆ ಯೋಗ್ಯತಾನುಸಾರವಾಗಿ ಅವರಿಗೆ ಆ ಪುಣ್ಯ ಪಾಪಾದಿಗಳನ್ನು ತಾವು ಅನುಭವಿಸುವಂತೆ ತಾವು ಅದನ್ನು ಭೋಗಿಸುವಂತೆ ಅದನ್ನು ಮಾಡ್ತಾನೆ. ಅದಾದ ಮೇಲೆ ಕಾರುಣ್ಯ ಸಾಗರ ಅಲ್ಪಶಕ್ತಿಗಳು ಉಣ್ಣರಿಯದೆ ಭಗವಂತ ಅವರಿಗೆ ಅದನ್ನು ಕೊಡ್ತಾನಂತೆ, ಅವರ ಪುಣ್ಯದ ಪಾಪದ ಲೆಕ್ಕವನ್ನು. ಯಾಕೆ ಅಂತ ಹೇಳಿದರೆ ಸರ್ವಾವಸ್ಥಾ ಪ್ರೇರಕಶ್ಚ ಅಂತ ಹೇಳಿದಾಗೆ ಎಲ್ಲ ವಸ್ತುಗಳನ್ನೆಂದುಕೊಂಡು ಪ್ರೇರಣೆ ಮಾಡುವವನು ಅವನೇ ಅಲ್ವಾ. ಆದ್ದರಿಂದ ಎಲ್ಲ ವಸ್ತುಗಳಿಗೂ ಕೂಡ ಪ್ರೇರಣಾಶಕ್ತಿಯಾಗಿ ಅವನಿರ್ತಾನೆ. ಅಂತಹ ಕಾರುಣ್ಯ ಸಾಗರ ಭಗವಂತ ಅವರಿಗೆ ಅದನ್ನು ಸ್ವೀಕಾರ ಮಾಡುವುದನ್ನು ಫಲಿಸ್ತಾನೆ. ಯಾಕೆ ಸ್ವಾತಂತ್ರ್ಯ ಅವರವರ ಯೋಗ್ಯತಾನುಸಾರವಾಗಿ ಕೊಡ್ತಾನೆ ಅಂತಾಯಿತು. ಅದಕ್ಕೆ ಹೇಗೆ ಇದಕ್ಕೇನಾದರೂ ದೃಷ್ಟಾಂತ ಹೇಗೆ ಅಂತ ಕೇಳಿದ್ರೆ ಒಳ್ಳೆಯ ದೃಷ್ಟಾಂತವನ್ನು ಕೊಡ್ತಾರೆ. ಮಗುವಿಗೆ ಅನ್ನಪ್ರಾಶನ ಸಂಸ್ಕಾರ ಆಗಿದೆ. ಅನ್ನಪ್ರಾಶನ ಸಂಸ್ಕಾರವಾದಾಗ ಮಗುವಿಗೆ ಅದನ್ನು ಹೇಗೆ ತಿನ್ನಬೇಕು ಅಥವಾ ತಿನ್ನುವಂತಹ ಬಗೆ ಹೇಗೆ ಎಂದು ಗೊತ್ತಿಲ್ಲ. ಆಗ ತಾಯಿಯಾದವಳು ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಆ ಮಗುವಿಗೆ ಆ ಏನು ಪದಾರ್ಥವನ್ನು ಅವಳಿಗೆ ಆ ಮಗುವಿಗೆ ಕೊಡ್ತಾಳೆ. ಕೊಟ್ಟು ಅದನ್ನು ಯಾವ ರೀತಿಯಾಗಿ ಕೊಡಬೇಕು ಅದನ್ನು ಪೂರ್ಣವಾಗಿ ಸಣ್ಣದಾಗಿ ಮಾಡಿ ಅದಕ್ಕೆ ಮಗುವಿಗೆ ಯಾವ ರೀತಿಯಾಗಿ ಅದನ್ನು ತಿಂದರೆ ಅಥವಾ ಜೀರ್ಣವಾಗ್ತದೆ ಆ ರೀತಿಯಾಗಿ ಆ ಅನ್ನಾದಿಗಳನ್ನು ಕೊಡ್ತಾಳೆ. ಅದೇ ರೀತಿಯಾಗಿ ಭಗವಂತ ಎಷ್ಟು ಕರುಣಾಸಾಗರ ಅಂತ ಕೇಳಿದ್ರೆ ಅವನು ಆ ಮಗುವಿನ ರೀತಿಯಲ್ಲಿ ಮಕ್ಕಳಿಗೆ ಯಾವ ರೀತಿಯಾಗಿ ಅದನ್ನು ತಾಯಿಯಾದವಳು ಕೊಡ್ತಾಳೋ ಅದೇ ರೀತಿಯಾಗಿ ಭಗವಂತನೂ ಕೂಡ
ಅಷ್ಟು ಕಾರುಣ್ಯವನ್ನು ತೋರಿಸಿ ಅವರಿಗೆ ಅವರಿಂದ ಸುಖಾದಿಗಳ ಭೋಗ ದುಃಖಾದಿಗಳ ಭೋಗ ಇದೆಲ್ಲವನ್ನೂ ಕೂಡ ಅನುಭವಿಸುವಂತೆ ಮಾಡ್ತಾನೆ. ಇಷ್ಟೆಲ್ಲ ಭಗವಂತ ಮಾಡ್ತಾನೆ ಅಂತ ಹೇಳಿದರೆ ಇದು ಭಗವಂತನ ಕಾರುಣ್ಯ. ಯಾಕೆ ಅಂತಂದರೆ ಭಗವಂತ ಒಂದು ವೇಳೆ ಈ ಎಲ್ಲವನ್ನೂ ಕೂಡ ಮಾಡಿಲ್ಲ ಅಂತಾದರೆ ಜೀವನದಲ್ಲಿ ಇನ್ಯಾವುದರ ಅನುಭವವೇ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ಈ ತನ್ನ ಕಾರುಣ್ಯದಿಂದಾಗಿ ಆ ಸುಖಾದಿಗಳ ಭೋಗವನ್ನು ದುಃಖಾದಿಗಳ ಭೋಗವನ್ನು ಎಲ್ಲದರ ಅನುಭವವನ್ನು ಅವರು ತಿನ್ನುವಂತೆ ಅವರು ಉಣ್ಣುವಂತೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಏವಂ ಪುಣ್ಯಸ್ಯ ಪಾಪಸ್ಯ ದಶಾಂಶಾನ್ ಜೀವಶಕ್ತಿತಃ ಪ್ರಾಪ್ನೋತಿ ಜೀವಸ್ತೇನೈವ ಪೂರ್ಣೋಯಂ ಭವತಿ ಧ್ರುವಂ ಅಲ್ಪಶಕ್ತಿರ್ತೋಲ್ಪಂ ತು ಪುಣ್ಯಂ ಪಾಪಂ ಚ ಜಾಯತೆ. ಭಗವಂತ ಎಷ್ಟು ಕರುಣಾಸಾಗರ ಅಂತ ಹೇಳಿದ್ರೆ ಅವರವರ ಅನುಸಾರವಾಗಿ ಅವರಿಗೆ ಆ ಪುಣ್ಯಾದಿಗಳನ್ನು ಅವರ ಯೋಗ್ಯತಾನುಸಾರವಾಗಿ ಪಾಪಾದಿಗಳನ್ನು ತಿನ್ನುವಂತೆ ಅದನ್ನು ಮಾಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಅದೇ ವಿಚಾರವನ್ನು ಇನ್ನೂ ಒಂದು ವಿಚಾರವನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ ಸತ್ಯವಿಕ್ರಮ ಪುಣ್ಯ ಪಾಪ ಸಮಸ್ತರಿಗೆ ಕೊಡಲು ಸುಗದಿ 40 ಭಾಗವ ಮಾಡಿ ಲೇಶಾಂಶವನ್ನು ಜನಕೀವ. ಭಗವಂತ ಎಷ್ಟು ಕರುಣೆ, ಅವನು ಜೀವನ ಯೋಗ್ಯತಾನುಸಾರವಾಗಿ ಕೊಡ್ತಾನೆ ಅಂತಾಯಿತು. ಯಾಕೆ ಅಂತ ಹೇಳಿದ್ರೆ ತಾಯಿಯಾದವಳು ಅವಳು ಮಗುವಿಗಾಗುವಾಗ ಯಾವುದೋ ಒಂದು ರೀತಿಯಾಗಿ ಆ ಅನ್ನಾದಿಗಳನ್ನು ಅದನ್ನು ಮಗುವಿಗೆ ಯಾವ ರೀತಿಯಾಗಿ ತಿಂದರೆ ಅದು ಅರಗುತ್ತದೆ, ಅದು ಕರಗುತ್ತದೆ, ಅದು ಒಳ್ಳೆಯ ಅಜೀರ್ಣವಾಗದೆ ದೇಹಕ್ಕೆ ಪುಷ್ಟಿಯನ್ನು ಕೊಡ್ತದೆ. ಆ ರೀತಿಯಾಗಿ ಅದರತಕ್ಕಂತಹ ಪದಾರ್ಥಗಳನ್ನು ಆ ರೀತಿಯಾದಂತಹ ಆಹಾರಾದಿಗಳನ್ನು ತಾಯಿಯಾದವಳು ಕೊಡ್ತಾಳೆ. ಅದೇ ರೀತಿಯಾಗಿ ಭಗವಂತ ಯಾವುದನ್ನು ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಯಾಕೆ ಅಂತ ಕೇಳಿದ್ರೆ ಕೆಲವು ಸಂದರ್ಭದಲ್ಲಿ ಜಾಸ್ತಿ ಆಯಿತು ಅಂತಾದರೂ ಕೂಡ ಆವಾಗ ಅದು ನಮ್ಮ ಅದರಿಂದ ಅರಗಿಸಿಕೊಳ್ಳುವಂತಹ ಸಾಮರ್ಥ್ಯ ಇರೋದಿಲ್ಲ. ಅದಕ್ಕೋಸ್ಕರ ಭಗವಂತ ಏನು ಮಾಡ್ತಾನೆ, ಆಯಾಯ ಯೋಗ್ಯತಾನುಸಾರವಾಗಿ ಆಯಾಯ ಪ್ರಮಾಣಕ್ಕನುಸಾರವಾಗಿ ಅವರವರಿಗೆ ಆಯಾಯ ಫಲವನ್ನು ಕೊಡ್ತಾನೆ ಅಂತಾಯಿತು. ಸರಿ, ಇದು ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ ಈ ಪುಣ್ಯ ಪಾಪಾದಿಗಳನ್ನು ಎಲ್ಲರಿಗೂ ಕೊಡ್ತಾನೆ. ಕೊಟ್ಟಾದ ಮೇಲೆ ಅದರಲ್ಲಿ ಸ್ವಲ್ಪ ಅಂಶವನ್ನು ಜನರಿಗೆ ಕೊಡ್ತಾನೆ. ಮತ್ತು ಅತ್ಯಲ್ಪ ಪ್ರಮಾಣವಾಗಿರತಕ್ಕಂತಹ ಜೀವಿಗೆ ಅದನ್ನು ಸಾಮರ್ಥ್ಯವನ್ನು ಕೊಟ್ಟು ಮತ್ತೇನು ಮಾಡ್ತಾನೆ, ಅದನ್ನು ಕೆಲವು ಸಂದರ್ಭದಲ್ಲಿ ತಾನೇ ಅದನ್ನು ಸ್ವೀಕಾರ ಮಾಡಿಬಿಡ್ತಾನೆ. ಯಾಕೆ ಅಂತ ಕೇಳಿದ್ರೆ ರುದ್ರದೇವರಿಗೆ ಕೇಶ್ಯ ಅಗ್ನಿ ಕೇಶಿ ವಿಷಂ ಕೇಶಿ ವಿವರ್ತಿರೋದಾಸಿ ಕೇಶಿ ವಿಶ್ವಂ ಸದೃಶೇ ಅಂತ ಹೇಳಿಕೊಂಡು ಕೇಶಿ ಸೂಕ್ತ ನಮ್ಮ ಪ್ರಾಣದೇವರ ಮಹತ್ವವನ್ನು ಭಗವಂತನ ಮಹತ್ವವನ್ನು ಹೇಳ್ತದೆ. ವಾಯುರಸ್ಮ ಉಪಾವೃಷ್ಟಿಸ್ಮ ಕುನಂದಮ ಯದೃದ್ರೇಣಾಮಿ ವತ್ಸಹ ಅಂತ ಇನ್ನು ಕೇಶಿ ಸೂಕ್ತ ರುದ್ರದೇವರ ಪ್ರಾಣದೇವರ ಮಹತ್ವವನ್ನು ಹೇಳ್ತದೆ. ಪ್ರಾಣದೇವರು ಎಲ್ಲ ವಿಷವನ್ನು ಸ್ವೀಕಾರ ಮಾಡಿದ್ರು ಅಂತ. ಹಾಗಿದ್ದರೆ ರುದ್ರದೇವರಿಗೆ ವಾಯುರಸ್ಮ ಉಪಾವಂತ ವಿನಷ್ಟಿಸ್ಮ ಕುನಂದಮ ಅದನ್ನು ಎಲ್ಲವನ್ನೂ ಕೂಡ ಅದನ್ನು ಚೆನ್ನಾಗಿ ತಿಕ್ಕಿ ಅದನ್ನು ಒಂದು ಸಣ್ಣ ಭಾಗವನ್ನು ಸ್ವಲ್ಪ ಭಾಗವನ್ನು ಅವನು ಯಾರಿಗೆ ಅವರಿಗೆ ನೀಡಿದ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ವಾಯುದೇವರಿಗೆ ಕೊಟ್ಟಂತಹ ಭಾಗ ಎಷ್ಟು, ರುದ್ರದೇವರಿಗೆ ಕೊಟ್ಟಂತಹ ಭಾಗ ಎಷ್ಟು ಕೇಳಿದ್ರೆ ಅದೊಂದು ಸಣ್ಣ ಲೇಷ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಏನು ಮಾಡ್ತಾನೆ, ಆ ದೊಡ್ಡ ಮಹತ್ತರವಾದಂತಹ ಏನು ಪುಣ್ಯವೋ ಪಾಪವೋ ಅದನ್ನು ಜೀವರಿಗೆ ಸಮಸ್ತರಿಗೆ ಕೊಡ್ತಾನೆ. ಅದನ್ನು ಮತ್ತೆ ಪುನಃ 40 ಭಾಗಗಳನ್ನಾಗಿ ವಿಭಾಗ ಮಾಡಿ ಲೇಖಾಂಶವನ್ನು ಜನರಿಗೆ ಕೊಡ್ತಾನೆ. ಇನ್ನು ಸ್ವಲ್ಪ ಭಾಗವನ್ನು ಏನು ಪರಮಾಣುವಾಗಿರತಕ್ಕಂತಹ ಜೀವಿಗೆ ಅದನ್ನು ಕೊಡ್ತಾನೆ. ಏವಂ ಪುಣ್ಯಸ್ಯ ಪಾಪಸ್ಯ 40 ದವಂ ಪ್ರಾಪ್ನೋತಿ ಜೀವಸ್ತೇನೇವ ಪೂರ್ಣೋಯಂ ಭವತಿ ಧ್ರುವಂ ಎಂಬಂತಹ ಮಾತು. ಭಗವಂತ ಆ ಎಲ್ಲವನ್ನೂ ಕೂಡ ತಾನು ಸ್ವೀಕಾರ ಮಾಡಿ
ಅದರ ಕಿಂಚಿತ್ ಭಾಗವನ್ನು ಕಿಂಚಿತ್ತಾಗಿರತಕ್ಕಂತಹ ಅನುಭವವನ್ನು ಆ ಜೀವನಿಗೆ ಬರುವಂತೆ ಮಾಡುತ್ತಾನೆ. ಸಯೋಗ್ಯ ಜಲವಾದಂತೆ ಸಮುದ್ರಾದ್ಯೋಗಟ ತಾವತ್ತೈವ ಪೂರ್ಣೇ ಭಗವತ್ಪೂರ್ಣ ಏವ ಮಂತ್ರ ದರ್ಶನಂ. ಎಲ್ಲವೂ ಪೂರ್ಣ, ಯಾವತ್ತೂ ಕೂಡ ನಾವು ಹೇಳುವಂತಹ ದೃಷ್ಟಾಂತ ಏನು ಕೇಳಿದ್ರೆ ಅಲ್ಪಶಕ್ತಿತೋಲ್ಪಂ ಪುಣ್ಯಂ ಪಾವಂಚ ಜಾಯತೆ. ಅಲ್ಪಶಕ್ತಿ ಉಳ್ಳವರಲ್ಲಿ ಅಲ್ಪವೇ. ಯಾಕೆ ಅಂತ ಕೇಳಿದ್ರೆ ಸಯೋಗ್ಯ ಜಲವಾದಂತೆ ಜಲವನ್ನು ಅವರವರ ಯೋಗ್ಯತಾನುಸಾರವಾಗಿ ಅವರವರು ಇಟ್ಟುಕೊಳ್ಳುತ್ತಾರೆ. ಯಾಕೆ? ಸಮುದ್ರದಲ್ಲಿ ತುಂಬ ದೊಡ್ಡ ಪ್ರಮಾಣದ ಜಲವನ್ನು ಸಮುದ್ರ ಇಟ್ಟುಕೊಳ್ಳುತ್ತದೆ. ಇನ್ನು ನದಿ ಅದು ಕೂಡ ಒಂದಷ್ಟು ಸಣ್ಣ ಪ್ರಮಾಣದಲ್ಲಿ ಎಷ್ಟು ಇಟ್ಟುಕೊಳ್ಬೋದು ಆ ಪ್ರಮಾಣದಲ್ಲಿ ನೀರನ್ನು ಇಟ್ಟುಕೊಳ್ಳುತ್ತದೆ. ಕೆರೆಯಲ್ಲಿಯೂ ಕೂಡ ಎಲ್ಲವೂ ಪೂರ್ಣವೇ. ಆದರೆ ಎಲ್ಲವೂ ಪೂರ್ಣತೆಯಲ್ಲಿ ವ್ಯತ್ಯಾಸ ಇದೆ. ಜಲವೂ ಯಾವುದು? ಕೆರೆಯೂ ಪೂರ್ಣ, ನದಿಯೂ ಪೂರ್ಣ, ಸಮುದ್ರವೂ ಪೂರ್ಣ, ಇರತಕ್ಕಂತಹ ಘಟಾದಿಗಳು ಪೂರ್ಣವೇ. ಅದರಲ್ಲಿ ಪೂರ್ಣತೆಯಲ್ಲಿರತಕ್ಕಂತಹ ವ್ಯತ್ಯಾಸ ಅದು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಪೂರ್ಣತೆಯಲ್ಲಿ ಏನು ವ್ಯತ್ಯಾಸವಾದಂತಹ ಪೂರ್ಣತೆಯನ್ನು ಘಟ, ಸಮುದ್ರ, ನದಿ, ಕೆರೆ ಇತ್ಯಾದಿಗಳಿರತಕ್ಕಂತಹ ಪೂರ್ಣತೆ ಅದು ಬೇರೆ ಬೇರೆ ರೀತಿಯಾಗಿರತಕ್ಕಂತಹದ್ದು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ಈ ರೀತಿಯಾದಂತಹ ವಿಚಾರವನ್ನು ನಮಗೆ ಭಗವಂತ ಕೊಡ್ತಾನೆ. ಆ ಭಗವಂತ ಏನು ಕೊಡ್ತಾನೋ ಅದು ಜೀವನ ಯೋಗ್ಯತೆ. ಯಾಕೆ ಅಂತ ಕೇಳಿದ್ರೆ ಒಂದು ಸಣ್ಣ ಪ್ರಮಾಣದಲ್ಲಿರತಕ್ಕಂತಹ ಯಾವುದೋ ಒಂದು ವಿದ್ಯುತ್ತು ಆ ಯಂತ್ರಕ್ಕೆ ಅದಕ್ಕೆ ದೊಡ್ಡ ಪ್ರಮಾಣದ ಯಂತ್ರವನ್ನು ನಾವು ಹರಿಸಿದೆವು ಅಂತ ಹೇಳಿದರೆ ಯಂತ್ರ ಅದು ಕೆಲಸವನ್ನು ಮಾಡದೆ ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ಈ ಭಗವಂತ ಮುಖ್ಯವಾಗಿ ಏನು ಮಾಡ್ತಾನೆ ಕೇಳಿದ್ರೆ ಯೋಗ್ಯತೆಯನ್ನು ನೋಡಿಕೊಳ್ತಾನೆ. ಯೋಗ್ಯತೆಯನ್ನು ಯಾಕೆ ನೋಡಿಕೊಳ್ತಾನೆ ಕೇಳಿದ್ರೆ ಯೋಗ್ಯತೆಯನ್ನು ಅವರವರ ಯೋಗ್ಯತಾನುಸಾರವಾಗಿ ಅಲ್ಲಿ ಫಲಾದಿಗಳನ್ನು ಕೊಡುವಂತಹದ್ದು. ಯಂತ್ರ ನಾನು ಹೇಳಿದೆ ಅಲ್ವಾ, ಯಂತ್ರದ ಸಾಮರ್ಥ್ಯ ಅಲ್ಪ ಇರ್ತದೆ. ಆ ಅಲ್ಪ ಸಾಮರ್ಥ್ಯದ ಯಂತ್ರದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದನ್ನು ನಾವು ಹಾಕಿಬಿಟ್ರೆ ಆವಾಗ ಅದು ಅವ್ಯವಸ್ಥೆಗೆ ಕಾರಣವಾಗುತ್ತೆ. ಅದಕ್ಕೋಸ್ಕರ ಏನು ಭಗವಂತ ಏನು ನೋಡ್ತಾನೆ ಕೇಳಿದ್ರೆ ಅವರ ಯೋಗ್ಯತೆ, ಅದರ ಸಾಮರ್ಥ್ಯ ಇದೆಲ್ಲವನ್ನೂ ಕೂಡ ನೋಡಿ ಅಳೆದು ತನ್ಮೂಲಕ ತದನಂತರ ಅದಕ್ಕೆ ಸರಿಯಾಗಿರತಕ್ಕಂತಹ ಫಲವನ್ನು, ಅದಕ್ಕೆ ಸರಿಯಾಗಿರತಕ್ಕಂತಹ ಅನುಗ್ರಹವನ್ನು ಭಗವಂತ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಎಲ್ಲವೂ ಕೂಡ ಭಗವಂತನ ಕರುಣೆ. ಯಾಕೆ ಅಂತ ಹೇಳಿದ್ರೆ ಎಲ್ಲವನ್ನೂ ಕೂಡ ಭಗವಂತ ಕೊಡಬೇಕು, ಭಗವಂತ ಮಾಡಬೇಕು ಅಂತಾದರೆ ಅದಕ್ಕೆ ಆ ಜೀವನ ಯೋಗ್ಯತೆಯನ್ನು, ಜೀವನ ಸಾಮರ್ಥ್ಯದ ಅರಿವನ್ನು ನೋಡಿಕೊಂಡು ಭಗವಂತ ಆ ಎಲ್ಲವನ್ನೂ ಕೂಡ ನೀಡುವಂತಹದ್ದು ಅಂತ ಹೇಳ್ತಾರೆ. ಇದೆಲ್ಲವನ್ನು ಹೇಳಿ ಅದಾದ ಮೇಲೆ ಮುಂದೆ ಹೇಳ್ತಾರೆ, ತಿಮಿರ ತರಣಿಗಳೇ ವಿದೇಶದಲ್ಲಿ ಸಮಸಿಪ್ಪೆ ಎಂದಿಗಾದರೂ ಭ್ರಮಣ ಚಳಿ ಬಿಸಿಲ ಅಂಜಿಕೆಗಳುಂಟೇನೋ ಪರ್ವತಕ್ಕೆ. ಒಂದು ಒಳ್ಳೆಯ ದೃಷ್ಟಾಂತವನ್ನು ಹೇಳ್ತಾರೆ. ಏನು ಕೇಳಿದ್ರೆ ಅಮಿತ ಭೇದ ಜೀವಗಳಿತ್ತು ಲಕ್ಷ್ಮೀರಮಣ ವ್ಯಾಪಾರಗಳ ಮಾಡುವ ಕಮಲಭದ್ರ ಸರೋವರಗಳೆಂಬ ತೆರೆದಂತೆ. ಒಂದು ದೃಷ್ಟಾಂತ ಕೊಡ್ತಾರೆ. ಏನು ದೃಷ್ಟಾಂತ ಕೇಳಿದ್ರೆ ಭಗವಂತ ಅನುಗ್ರಹ ಮಾಡ್ತಾನೆ. ಹೇಗೆ ಅನುಗ್ರಹ ಮಾಡ್ತಾನೆ, ಯಾವ ರೀತಿಯಾಗಿರ್ತಕ್ಕಂತಹ ಅನುಗ್ರಹ ಮಾಡ್ತಾನೆ ಕೇಳಿದ್ರೆ ಆ ತಿಮಿರ ತರಣಿ, ಕತ್ತಲೆ ಮತ್ತು ತರಣಿ ಬೆಳಕು ಒಂದು ಏಕತ್ರ ಒಂದೇ ಕಡೆಗಳಲ್ಲಿ ಬೆಳಕು, ಅದೇ ರೀತಿಯಾಗಿ ಅದೇ ಜಾಗದಲ್ಲಿ ಕತ್ತಲು ಇರಲಿಕ್ಕೆ ಸಾಧ್ಯನಾ ಕೇಳಿದ್ರೆ ಸಾಧ್ಯವೇ ಇಲ್ಲ. ಯಾಕೆ? ಕತ್ತಲು ಅದೇ ರೀತಿಯಾಗಿ ದೀಪ ಬಂತು ಅಂತ ಹೇಳಿದ್ರೆ ದೀಪ ಬಂದಾಗ ಅಲ್ಲಿರತಕ್ಕಂತಹ ಕತ್ತಲು ಎಂಬುದು ಸಹಜವಾಗಿ ಅದು ನಾಶವಾಗಿ ಹೋಗ್ತದೆ. ಯಾಕೆ? ಕತ್ತಲಿಗೂ ಬೆಳಕಿಗೂ ಸಮಾನಾಧಿಕರಣ್ಯ ಹೇಳಿ ಬರೋದಿಲ್ಲ. ಯಾಕೆ? ಅದು ಏಕತ್ರ ಇರುವಂತಹದ್ದಲ್ಲ. ಕತ್ತಲು ಬೆಳಕುಗಳು ಜ್ಞಾನ ಅಜ್ಞಾನ ಏಕತ್ರ ಹೇಳಿ ಬರ್ತದ ಇಲ್ಲ. ಯಾಕೆ? ಏಕಾಧಿಕರಣದಲ್ಲಿ ಹೇಳ್ಬೋದಷ್ಟೇ.
ಒಬ್ಬ ಜೀವನಿಗೆ ಜ್ಞಾನವೂ ಇದೆ ಅಜ್ಞಾನವೂ ಇದೆ ಅಂತ ಹೇಳಬಹುದಷ್ಟೇ ಹೊರತು ಏಕತ್ರ ಒಂದೇ ಕಡೆಗಳಲ್ಲಿ ಜ್ಞಾನವೂ ಇದೆ ಅಜ್ಞಾನವೂ ಇದೆ ಇದು ಹೇಳಿ ಬರೋದಿಲ್ಲ. ಅದರಿಂದ ಭಗವಂತ ಎಷ್ಟು ಕರುಣಾಶಾಲಿ ಅಂತ ಕೇಳಿದರೆ ಅವನು ಕಮಲ ಕತ್ತಲೆ ಮತ್ತು ಸೂರ್ಯ ಇದು ಎರಡೂ ಕೂಡ ಏಕತ್ರ ಬರೋದಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ಭ್ರಮಣ ಚಳಿ ಬಿಸಿಲು ಪರ್ವತ ಅದು ಅದಕ್ಕೇನಾದರೂ ಕೂಡ ತಾನು ತಿರುಗುತ್ತೇನೆ ಅಂತ ಏನಾದರೂ ಉಂಟಾ? ಇಲ್ಲವೇ ಇಲ್ಲ. ಪರ್ವತ ಅದು ಸ್ಥಿರ, ಅದು ಏಕತ್ರ ಒಂದೇ ಕಡೆಗಳಿರುವಂತಹದ್ದು. ಇನ್ನು ಅದೇ ಜಡವಾಗಿರ್ತಕ್ಕಂತಹ ಪರ್ವತಕ್ಕೆ ಬಿಸಿಲು ಚಳಿ ಮಳೆ ಇತ್ಯಾದಿಗಳ ಭಯ ಉಂಟಾ? ಇಲ್ಲವೇ ಇಲ್ಲ. ಯಾಕೆ ಹೇಳ್ತಾ ಇದ್ದಾರೆ ಕೇಳಿದ್ರೆ ಮುಂದೆ ಇದರ ವಿಚಾರವನ್ನು ಹೇಳ್ತಾರೆ. ಏನು ಕೇಳಿದ್ರೆ ಅಮಿತ ಜೀವಗಳೆಂದು ಭಗವಂತ ಎಲ್ಲಿದ್ದಾನೆ ಕೇಳಿದ್ರೆ ಅನಂತ ಜೀವರಾಶಿಗಳು ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಿಯ ವ್ಯಾಸರ ಮಾತು. ವ್ಯಾಸರು ಹೇಳುವಂತಹ ಮಾತು ಏನು ಕೇಳಿದ್ರೆ ಪರಮಾಣು ಪ್ರದೇಶೇಪಿ ಅನಂತ ಜೀವರಾಶಯ ಅಂತ. ಪರಮಾಣು ಪ್ರದೇಶಗಳಲ್ಲಿ ನಾವು ಏನು ಜೀವರಾಶಿಗಳನ್ನು ಹೇಳ್ತೇವೆ, ತಂದೆಯ ಮೂಲಕವಾಗಿ ತಾಯಿಯ ಗರ್ಭವನ್ನು ಪ್ರವೇಶ ಮಾಡುವಂತಹದ್ದು ಜೀವರಾಶಿಗಳು. ಯಾವಾಗ ಅಂತ ಹೇಳಿದ್ರೆ ಅಲ್ಲಿ ಆ ಜೀವರಾಶಿಗಳಿಗೆ ಯಾವುದೋ ಒಂದು ಪ್ರಾರಬ್ಧ ಕರ್ಮ ಮುಖ್ಯ. ಎಲ್ಲ ಜೀವರಾಶಿಗಳು ಕೂಡ ಜೀವನವನ್ನು ತಾಳೋದಿಲ್ಲ. ಮತ್ತು ತಂದೆಯ ಮೂಲಕವಾಗಿ ಪುರುಷನ ಮೂಲಕವಾಗಿ ಅಲ್ಲಿ ಸ್ತ್ರೀಯ ಏನು ಗರ್ಭವನ್ನು ಪ್ರವೇಶ ಮಾಡ್ತಾನೆ ಜೀವ. ಅದರಿಂದ ಈ ಜೀವರಾಶಿಗಳಿಗೆ ಇದೆಲ್ಲ ಹೇಗೆ ಕೇಳಿದರೆ ಯಾವ ಜೀವರಾಶಿಗಳು ಬರಬೇಕು, ಯಾವ ಜೀವರಾಶಿಗಳಿಗೆ ಏನು ಈಗ ಈ ಪ್ರಾರಬ್ಧ ಕರ್ಮ ಏನಿದೆ, ಆ ಭೂಮಿಯಲ್ಲಿ ಬರುವಂತಹ ಪ್ರಾರಬ್ಧ ಕರ್ಮ ಇದೆ, ಅದನ್ನು ಅನುಸರಿಸಿಕೊಂಡು ಭಗವಂತ ಜೀವನಗಳನ್ನು ಭೂಮಿಗೆ ಬರುವಂತೆ ಮಾಡ್ತಾನೆ. ಅದೇ ರೀತಿಯಾಗಿ ಇಲ್ಲಿ ಹೇಳ್ತಾರೆ ಭಗವಂತ ಆ ಪರಮಾಣು ಪ್ರದೇಶೇವಿ ಅನಂತ ಜೀವರಾಶಯ ಎಂಬಂತಹ ಮಾತಿನಂತೆ ಅನಂತವಾಗಿರತಕ್ಕಂತಹ ಜೀವರಾಶಿಗಳನ್ನೇ ಅವನಿದ್ದುಕೊಂಡು ಹೀಗಿದ್ದರೂ ಕೂಡ ಲಕ್ಷ್ಮೀರಮಣ ವ್ಯಾಪಾರಗಳ ಮಾಡುವ ಎಂಥವನವನು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕ್ರಿಯೆಗಳನ್ನು ಮಾಡ್ತಾನೆ. ವ್ಯಾಪಾರ ಏನು ತತ್ವದೇವಾನು ಪ್ರವೇಶಿಸು ಎಂಬಂತಹ ಮಾತಿನಂತೆ ಪ್ರವೇಶವನ್ನು ಮಾಡಿ ಅದರಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವ್ಯಾಪಾರ. ಒಬ್ಬರಲ್ಲಿ ನಿಂತು ಮಾತನಾಡ್ತಾನೆ, ಒಬ್ಬರಲ್ಲಿದ್ದು ಹೀಗೆ ನಾವು ಹೇಳ್ತೇವಲ್ವ, ಒಬ್ಬರಲ್ಲಿ ತಾಡುವ, ಒಬ್ಬರಲ್ಲಿ ನೋಡುವ, ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಈ ಕ್ರಿಯೆಗಳೆಲ್ಲವೂ ಕೂಡ ಭಗವಂತ ಮಾಡುವಂತಹದ್ದು. ಆ ಭಗವಂತ ಈ ಕರ್ಮಗಳನ್ನು ಮಾಡಿದ್ದರಿಂದಾಗಿ ಅವನಿಗೇನಾದರೂ ಅದರಿಂದ ಲಾಭ ಉಂಟಾ ಕೇಳಿದ್ರೆ ಏನಿಲ್ಲ. ಲಕ್ಷ್ಮೀರಮಣ ವ್ಯಾಪಾರಗಳ ಮಾಡುವ ಕಮಲಭದ್ರ ಸರೋವರಗಳೆಪ್ಪ ತೆರೆದಂತೆ. ಕಮಲದ ಎಲೆ, ಆ ಎಲೆ ನೀರಿನಲ್ಲಿದ್ದರೂ ಕೂಡ ಪದ್ಮಪತ್ರ ವಿವಾಂಬಸ ಅಂತ ಹೇಳಿದ ಹಾಗೆ ಪದ್ಮಪತ್ರ ಅದು ನೀರಿನಲ್ಲಿಯೇ ಇರ್ತದೆ, ನೀರಿನ ಸಂಪರ್ಕದಲ್ಲಿಯೇ ಇರ್ತದೆ. ಆದರೆ ನೀರನ್ನು ತನ್ನಲ್ಲಿಗೆ ಯಾವತ್ತೂ ಕೂಡ ನೀರಿನ ಸಂಬಂಧ ತನಗೆ ಆಗದಂತೆ ಇರ್ತದೆ. ಆ ರೀತಿಯಾಗಿ ನಾವು ಇರಬೇಕು. ಭಗವಂತನನ್ನು ನಾವು ಯಾವುದು ಉಪಾಸನೆ ಮಾಡಬೇಕು, ಯಾವ ರೀತಿಯಾಗಿರತಕ್ಕಂತಹ ಉಪಾಸನೆ ನಮ್ಮದಾಗಬೇಕು ಅಂತ ಕೇಳಿದರೆ ಭಗವಂತನನ್ನು ಯೋಗ್ಯವಾದಂತಹ ರೀತಿ, ಭಗವಂತ ಏನೆಲ್ಲ ನಮಗೆ ಉಪಕಾರವನ್ನು ಮಾಡಿದ್ದಾನೆ ಎಂಬುದನ್ನು ಒಂದು ಕ್ಷಣ ನಾವು ನೋಡಿಕೊಳ್ಬೇಕು. ಅದಕ್ಕೆ ಎಲ್ಲ ದೃಷ್ಟಾಂತಗಳು, ಏನು ದೃಷ್ಟಾಂತಗಳು ಅಂತ ಹೇಳಿದ್ರೆ ಮೊದಲಿಗೆ ದೃಷ್ಟಾಂತ ಕೊಟ್ಟದ್ದು ಕಮಲದ ಪತ್ರ ಅಲ್ಲ, ಸೂರ್ಯ ಮತ್ತು ಕತ್ತಲು. ಸೂರ್ಯ ಬೆಳಕು ಬಂತು ಅಂತ ಹೇಳಿದ್ರೆ ಅಲ್ಲಿ ಸಹಜವಾಗಿ ಕತ್ತಲೆ ಎಂಬುದು ನಾಶವಾಗ್ತದೆ. ಯಾಕೆ ಕೇಳಿದರೆ ಆ ಏನು ಕತ್ತಲೆಗೂ ಮತ್ತು ಬೆಳಕಿಗೂ ಏಕಾಧಿಪತ್ಯ ಏಕಸಾಮಾನಾಧಿಕರಣ್ಯ ಎಂಬುದನ್ನು ನಾವು ಒಪ್ಪಿಕೊಳ್ಳುವುದರಿಂದ ಹೇಳಲಿಕ್ಕೆ ಬರೋದೇ ಇಲ್ಲ. ಆದ್ದರಿಂದ ಭಗವಂತನ ಕಾರುಣ್ಯ ಇಂತಹದ್ದು
ಭಗವಂತನ ಕಾರುಣ್ಯ ಎಂತಹದ್ದು ಅಂತ ಕೇಳಿದ್ರೆ ಅವನು ಪರ್ವತದಲ್ಲಿ ಆಗುವಾಗ ಅದಕ್ಕೆ ತಿರುಗುವುದಾಗಲಿ ಅಥವಾ ಇನ್ನಿತರವಾದಂತಹ ಚಳಿ ಬಿಸಿಲು ಯಾವುದರದ್ದು ಭಯ ಇಲ್ಲ. ಅದು ಒಂದೇ ರೀತಿಯಾಗಿರ್ತದೆ. ಅದಕ್ಕೆ ಯಾವತ್ತೂ ಕೂಡ ಯಾವುದೇ ರೀತಿಯಾಗಿರತಕ್ಕಂತಹ ಭಯ ಇರುವುದು ಎಲ್ಲವೇ ಇಲ್ಲ, ಸಹಜವಾಗಿ ಅದಿರ್ತದೆ. ಯಾಕೆ ಇಲ್ಲ, ಚಳಿ ಇದೆ, ಮಳೆ ಇದೆ, ಆದ್ದರಿಂದ ಈ ರೀತಿಯಾಗಿರತಕ್ಕಂತಹ ಭಯ ಏನಾದರೂ ಉಂಟಾಗಿರುತ್ತೆ? ಯಾವುದೂ ಇಲ್ಲ. ಮತ್ತೆ ಮುಂದೆ ಹೇಳ್ತಾರೆ, ಭಗವಂತ ಯಾಕೆ ದೊಡ್ಡವನು ಹೇಳಿದ್ರೆ ಜೀವಕೃತವಾದಂತಹ ವ್ಯಾಪಾರಗಳು ಜೀವನಿದ್ದಾನೆ. ಜೀವ ಏನು ಮಾಡ್ತಾನೆ? ನೋಡ್ತಾನೆ, ತಿಂತಾನೆ, ಮುಟ್ಟುತ್ತಾನೆ, ಮೂಸ್ತಾನೆ, ಹೀಗೆ ಏನೇನೇನೋ ಕರ್ಮಗಳು ನಡೀತದೆ. ಆದರೆ ಈ ಕರ್ಮಗಳ ಬಂಧನ, ಕರ್ಮಗಳ ಲೇಪ ಯಾವ ಕಾಲಕ್ಕೂ ಕೂಡ ಜೀವನಕೃತವಾದಂತಹ ಬಂಧನ ಅದು ಭಗವಂತನಿಗೆ ಬರೋದೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಜೀವ ಅವನು ಬಂಧನ ಉಳ್ಳವನು, ಮತ್ತು ಭಗವಂತ ಯಾವ ಕಾಲಕ್ಕೂ ಕೂಡ ಬಂಧನ ಉಳ್ಳವನಲ್ಲ. ಅವನು ಅಪರಿಮಿತನಾಗಿರತಕ್ಕಂತಹ ಸಾಮರ್ಥ್ಯವುಳ್ಳವನು. ಅಂತಹ ಭಗವಂತ ಯಾವ ಕರ್ಮಗಳ ಲೇಪವೂ ಕೂಡ ಅವನಿಗಿಲ್ಲ ಅಂತ ಹೇಳ್ತಾರೆ. ಮತ್ತು ಅನಂತ ಜೀವರಾಶಿಗಳಲ್ಲಿದ್ದಾನೆ. ಅನಂತ ಜೀವರಾಶಿಗಳಲ್ಲಿದ್ದುಕೊಂಡು ಏನು ಮಾಡ್ತಾನೆ ಕೇಳಿದರೆ ತಾನು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕರ್ಮಗಳನ್ನು, ವ್ಯಾಪಾರವನ್ನು ಮಾಡ್ತಾನೆ. ಮಾಡಿ ಅವರವರ ಯೋಗ್ಯತಾನುಸಾರವಾಗಿ ಅದನ್ನು ಅವರವರಿಗೇನೇ ತಿನ್ನುವಂತೆ ಮಾಡ್ತಾನೆ. ಏನು? ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮಗಳು ಉಂಟಲ್ವ, 3 ವಿಧವಾದಂತಹ ಕರ್ಮಗಳು. ಪ್ರಾರಬ್ಧ ಕರ್ಮ ಉಂಟು, ಸಂಚಿತ ಕರ್ಮ ಉಂಟು, ಆಗಾಮಿ ಕರ್ಮವೂ ಉಂಟು. ಈ ಕರ್ಮಗಳಲ್ಲಿ ಜ್ಞಾನ ಅದು ಬಂದಾಗ ಸಂಚಿತ ಕರ್ಮ, ಆಗಾಮಿ ಕರ್ಮ ಹೋಗ್ತದೆ. ಆದರೆ ಪ್ರಾರಬ್ಧ ಕರ್ಮ ಅದು ಏನೂ ಇಲ್ಲ, ಅದನ್ನು ತಿಂದೇ ಮುಗಿಸಬೇಕು. ಹೀಗೆ ಭಗವಂತ ಬ್ರಹ್ಮಜ್ಞಾನಿಗೆ ಮಾತ್ರ ಕರ್ಮಲೇಪ ಇಲ್ಲ. ಭಗವಂತನಿಗೆ ಯಾವ ಕಾಲಕ್ಕೂ ಕೂಡ ನೀವು ಕರ್ಮದ ಸಂಬಂಧವನ್ನು, ಕರ್ಮದ ಲೇಪವನ್ನು ಹೇಳಬೇಡಿ. ಹೇಗೆ ಇದ್ದಾನೆ ಭಗವಂತ ಕೇಳಿದ್ರೆ ಅವನು ಪದ್ಮಪತ್ರ ವಿವಾಂಬತ ಅಂತ ಹೇಳಿದಂತಹ ರೀತಿಯಲ್ಲಿ ಅದು ಕಮಲದ ಎಲೆ ನೀರಿನಲ್ಲಿದೆ, ನೀರಿನಲ್ಲಿದ್ದರೂ ಕೂಡ ನೀರನ್ನು ಅಂಟಿಸಿಕೊಳ್ಳೋದಿಲ್ಲ, ಇರಬೇಕು ಇಲ್ಲದಿರಬೇಕು. ಭವದಲ್ಲೇ ಇದ್ದಾನೆ, ಭವದಲ್ಲಿದ್ದರೂ ಕೂಡ ಭವದ ಸಂಬಂಧ ಉಂಟಾ ಕೇಳಿದ್ರೆ ಭವದ ಸಂಬಂಧ ಇಲ್ಲ. ಹೇಗಿಲ್ಲ, ಹೇಗಿಲ್ಲ ಕೇಳಿದ್ರೆ ಅದನ್ನು ಜಯಿಸಿದ್ದಾನೆ. ಜಯಿಸುವಂತಹ ಬಗೆ ಹೇಗೆ ಕೇಳಿದ್ರೆ ಅಲ್ಲ ರೀ, ಇದನ್ನು ಜಯಿಸುವಂತಹ ಬಗೆ ಹೇಗೆ ಕೇಳಿದ್ರೆ ಅದನ್ನು ಜಯಿಸಬೇಕು ಅಂತ ಅಂದರೆ ಅದಕ್ಕೆ ತುಂಬ ಸಾಧನೆಯನ್ನು ಮಾಡಬೇಕು. ಏನು ಸಾಧನೆ ಮಾಡಬೇಕು ಕೇಳಿದ್ರೆ ಭಗವಂತನನ್ನು ಕಾಣಬೇಕು ಅಂತಾದರೆ ಭಗವಂತನ ಜ್ಞಾನ ಬರಬೇಕು, ಭಗವಂತನ ಅಪರೋಕ್ಷ ಜ್ಞಾನ ನಮಗಾಗಬೇಕು ಅಂತಾದರೆ ಅಷ್ಟನ್ನು ತಾನು ಪ್ರಯತ್ನಪಟ್ಟು ಜ್ಞಾನವನ್ನು ಜ್ಞಾನಪೂರ್ವಕ, ಕೇವಲ ಏನೋ ಒಂದಾಗಬಾರ್ದು, ಜ್ಞಾನಪೂರ್ವಕವಾದಂತಹ ಒಂದು ವ್ಯವಸ್ಥೆಯಲ್ಲಿ ಇದ್ದವನಿಗೆ ಆವಾಗ ಭಗವಂತ ಅವರನ್ನು ಉದ್ಧಾರ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಅಮಿತ ಜೀವರುಗಳಿದ್ದು ಭಗವಂತ ಅಮಿತವಾದಂತಹ ಜೀವರಾಶಿಗಳಲ್ಲಿ ಮಿತ ಇಲ್ಲ. ಭಗವಂತ ಅಮಿತ. ಯಾಕೆ ಕೇಳಿದ್ರೆ ಜೀವರಾಶಿಗಳು ಅನಂತವಾಗಿರತಕ್ಕಂತಹದ್ದಲ್ವ. ಅಂತಹ ಅಮಿತವಾಗಿರತಕ್ಕಂತಹ ಜೀವರಾಶಿಗಳಲ್ಲಿ ಭಗವಂತ ತಾನೇ ಇದ್ದು ತಾನೆಲ್ಲವನ್ನೂ ಕೂಡ ಅದನ್ನು ನಡೆಸ್ತಾನೆ ಎಂಬುದಾಗಿ ನಾವು ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಕಮಲಪತ್ರ ಸರೋವರಗಳೆಪ್ಪ ತೆರೆದಂತೆ, ಕಮಲದ ಪತ್ರ ನೀರಿನಲ್ಲಿದ್ದರೂ ಕೂಡ ಅದರ ಎಲೆಗೆ ನೀರನ್ನು ಹಾಕಿದಾಗ ಅದು ನೀರನ್ನು ಏನು ಮಾಡ್ತದೆ? ಜಾರಿಸಿಕೊಂಡು ಬಿಡ್ತದೆ. ಯಾಕೆ ಕೇಳಿದ್ರೆ ನೀರನ್ನು ಅಂಟಿಸಿಕೊಳ್ಳಲಿಕ್ಕೆ ಹೋಗೋದಿಲ್ಲ. ನೀರನ್ನು ಅಂಟಿಸಿಕೊಂಡಾಗ ನಾವು ಹೇಗಿರಬೇಕು, ನಮ್ಮ ಸ್ಥಿತಿ ಹೇಗಿರಬೇಕು ಕೇಳಿದ್ರೆ ಜೀವನದಲ್ಲಿ ಎಲ್ಲವನ್ನೂ ಕೂಡ ಅಂಟಿಸಿಕೊಂಡು ನಾನು, ನನ್ನದು, ನಮ್ಮವರು ಈ ರೀತಿಯಾದಂತಹ ವಿಪರೀತ ಅಟ್ಯಾಚ್ಮೆಂಟ್ ಇಟ್ಟುಕೊಂಡಾಗ ಆವಾಗ ಅದು ನಮಗೆ ದುಃಖಕ್ಕೆ ಕಾರಣವಾಗಿದೆ. ದುಃಖಕ್ಕೆ ಕಾರಣ ಯಾವುದಾಯಿತು ಅಂತ ಹೇಳಿದರೆ ಅಟ್ಯಾಚ್ಮೆಂಟ್.
ವಿಪರೀತವಾದಂತಹ ಅಟ್ಯಾಚ್ಮೆಂಟ್. ಈ ವಿಪರೀತವಾದಂತಹ ಅಟ್ಯಾಚ್ಮೆಂಟ್ ನಮ್ಮನ್ನು ದುಃಖಕ್ಕೆ ಈಡು ಮಾಡುತ್ತೆ. ಆದರೆ ಹೇಗಿರಬೇಕು ನಾವು ಹಾಗಿದ್ದರೆ ಯಾವುದಕ್ಕೂ ಕೂಡ ವಿಪರೀತವಾಗಿರತಕ್ಕಂತಹ ಎಡಿಕ್ಷನ್ ಆಗದೆ ತಾನು ಒಳ್ಳೆಯ ರೀತಿಯಾದಂತಹ ಜೀವನವನ್ನು, ಒಳ್ಳೆಯ ರೀತಿಯಾದಂತಹ ವ್ಯವಸ್ಥೆಯನ್ನು ತಾನು ಮುನ್ನಡೆಸಿಕೊಂಡು ಹೋಗಬೇಕು ಎಂಬಂತಹ ವಿಚಾರವನ್ನು ದಾಸರು ನಮಗೆ ತೋರಿಸಿಕೊಡುತ್ತಾರೆ. ಆ ರೀತಿಯಾಗಿ ಇದ್ದವರಿಗೆ ಭಗವಂತನ ಅನುಗ್ರಹ, ಭಗವಂತನ ಜ್ಞಾನ, ಅಪರೋಕ್ಷ ಜ್ಞಾನ ಅದು ಬರ್ತದೆ. ಅಂಥವನಿಗೆ ಅಪರೋಕ್ಷ ಜ್ಞಾನಿ ನೆನೆಸಿಕೊಳ್ತಾನೆ ಅಂತ ಹೇಳ್ತಾರೆ. ಸರಿ, ದೇವಾಸುರರಿಗೆ ಪುಣ್ಯ ಪಾಪಗಳನ್ನು ನೀಡ್ತಾನೆ. ಯಾಕೆ? ಒಳ್ಳೆಯವರು ದೇವತೆಗಳು ಮಾಡಿದಂತಹ ಒಂದು ವೇಳೆ ಪ್ರಾರಬ್ಧ ಕರ್ಮದಕ್ಕನುಸಾರವಾಗಿ ಕೆಟ್ಟ ಕರ್ಮ ಇತ್ತು ಅಂತಾದರೆ ಕೆಟ್ಟ ಕರ್ಮವನ್ನು ಭಗವಂತ ಯಾರಿಗೆ ಕೊಡ್ತಾನೆ ಅಂತ ಹೇಳಿದ್ರೆ ಆಸುರಿ ಶಕ್ತಿಗಳಿಗೆ ಕೊಡ್ತಾನೆ ಅಂತ ಹೇಳಿದ್ದಾರಲ್ವ ಅಂತ ಹೇಳಿದ್ರೆ ಆ ಯೋಗ್ಯತೆ ಅದನ್ನು ಹೇಳ್ತಾರೆ. ಅಂಬುಜೋದ್ಭವ ಮುಖ್ಯಸುರ ಕಲಿಶಂಬರಾದಿ ಸಮಸ್ತ ದೈತ್ಯ ಕದಂಬ ಅನುವಿನ ಪುಣ್ಯಪಾಪ ವಿಭಾಗವು ಮಾಡಿ ಅಂಬುದಿಯ ಜಲವಣ ಮಹತ್ಕಟ ಇಂಬರಿತು ತುಂಬುವುದರದಿ ಪ್ರತಿಬಿಂಬರುಳು ತಾನೆಂದು ಯೋಗ್ಯತೆಯಂತೆ ಫಲವೀವ. ಯೋಗ್ಯತೆಯಂತೆ ಫಲವೀವ. ಭಗವಂತ ಏನು ನೋಡ್ತಾನೆ ಕೊಡಲಿಕ್ಕೆ ಅಂತ ಕೇಳಿದ್ರೆ ಯೋಗ್ಯತೆ ಹೇಳಿದಲ್ವ. ನಮ್ಮಲ್ಲಿ ಭಗವಂತ ಏನಾದರೂ ನಮಗೆ ಕೊಡಬೇಕು ಅಂತಾದರೆ ಅದಕ್ಕೆ ಏನು ಬೇಕು ಕೇಳಿದ್ರೆ ಯೋಗ್ಯತೆ ಬೇಕು. ಯೋಗ್ಯತೆ ಇಲ್ಲ ಅಂತಾದರೆ ಕೆಲವು ಸಂದರ್ಭದಲ್ಲಿ ಇರ್ತಾರೆ ಯಾರು ಯಾವುದೇ ರೀತಿಯಾಗಿರತಕ್ಕಂತಹ ಫಲವನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯತೆ ಇರುವುದಿಲ್ಲ. ಆ ಯೋಗ್ಯತೆ ಇಲ್ಲದವರಿಗೆ ಮಾರ್ಕ್ ಏನಾಗ್ತದೆ? ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಅಂಕವನ್ನು ಕೊಡ್ತಾರೆ. ಅಂಕವನ್ನು ಕೊಡುವುದು ಹೇಗೆ ಕೊಡ್ತಾರೆ ಕೇಳಿದ್ರೆ ಎಲ್ಲರಿಗೂ ಕೂಡ ಸಮಾನ ಅಂಕ ಅಂತ ಹೇಳಿದ್ರೆ ಸಮಾನ ಅಂಕ ಅಲ್ಲ. ಮತ್ತು ಅಂಕದಲ್ಲಿ ವ್ಯತ್ಯಾಸ ಎಂಬುದಿದೆ. ಯಾಕೆ ವ್ಯತ್ಯಾಸ ಕೇಳಿದ್ರೆ ಅವರವರ ಯೋಗ್ಯತಾನುಸಾರವಾಗಿಯೇ ಅಲ್ಲಿ ಅಂಕ. ಎಲ್ಲರಿಗೂ ಕೂಡ ಸಮಾನ ಅಂಕ ಅಂತಾದರೆ ಅಂಕದಲ್ಲಿ ಹಾಗಿದ್ರೆ ಈ ತಾರತಮ್ಯವೇ ಬೇಡ ಅಂತ ಆಗಿತ್ತು. ಅದಕ್ಕೋಸ್ಕರ ಏನು ಅರ್ಥ ಮಾಡಿಕೊಳ್ಬೇಕು ಹೇಳಿದ್ರೆ ಭಗವಂತ ಕೊಡ್ತಾನೆ, ಫಲವನ್ನು ಕೊಡ್ತಾನೆ. ಫಲವನ್ನು ಕೊಡುವಾಗ ಅವನು ಮುಖ್ಯವಾಗಿ ಗಮನಿಸುವ ಅಂಶ ಯಾವುದು ಅಂತ ಕೇಳಿದರೆ ಅಂಬುಜೋದ್ಭವ ಮುಖ್ಯದುರ ಕಲಿಶಂಬರಾದಿ ಕಮಲ ಸಂಭವನಾಗಿರತಕ್ಕಂತಹ ಬ್ರಹ್ಮ, ಸಮಸ್ತ ದೇವತಾ ವೃಂದ, ಏನು ದೇವತೆಗಳು ವೃಂದ ಇದೆ ಆ ಎಲ್ಲ ದೇವತೆಗಳಿಗೂ ಕೂಡ ಅದೇ ರೀತಿಯಾಗಿ ಕಾಲಿ ದೇವತೆಗಳಿಗಾಗಿರದೆ ಕೇವಲ ದೇವತೆಗಳಿಗೆ ಮಾತ್ರ ಅಲ್ಲ, ಶಂಬರ, ಕಲಿ ಇವರೇ ಮೊದಲಾದಂತಹ ದೈತ್ಯರು ಕೂಡ ಅವರಿಗೂ ಕೂಡ ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ಪುಣ್ಯವನ್ನು ಮಾಡಿದರೆ ಅವರು ಕೆಲವು ಸಂದರ್ಭದಲ್ಲಿ ದುರ್ಯೋಧನವು ಕೂಡ ದೇವರನ್ನು ಸ್ತೋತ್ರ ಮಾಡಿದ್ದಿದೆ. ಆದರೆ ಅವನ ಯೋಗ್ಯತೆ ಅಲ್ಲಿ ಒಳ್ಳೆಯ ಜೀವರಾಶಿಗಳಿಗೆ ಭಗವಂತ ಆ ಒಳ್ಳೆಯ ಗತಿಯನ್ನು ಯಾವುದೋ ಒಳಗಿರತಕ್ಕಂತಹ ದೈತ್ಯರ ಅಂಶಗಳಿಗೆ ಭಗವಂತ ಅಲ್ಲಿ ಕೆಟ್ಟದ್ದನ್ನು ಮಾಡ್ತಾನೆ, ಅವರನ್ನು ಅಂಧತಮಸ್ಸಿಗೆ ಇತ್ಯಾದಿಗಳಿಗೆ ಹಾಗೆ ಬಿಡ್ತಾನೆ. ಇಲ್ಲ, ಯೋಗ್ಯತೆ ಚೆನ್ನಾಗಿತ್ತು, ಒಳ್ಳೆಯ ಜೀವರಾಶಿ ಅಂತಾದರೆ ಅವರನ್ನು ಭಗವಂತ ಮೋಕ್ಷಕ್ಕೆ ಅಥವಾ ಆ ಫಲವನ್ನು ಅವರಿಗೇ ಕೊಡ್ತಾನೆ. ಇಲ್ಲಿ ಆ ಸಮಸ್ತ ದೈತ್ಯರಿಗೂ ಕೂಡ ಅವರ ಕೆಟ್ಟ ಫಲವನ್ನು ದೇವತೆಗಳಿಗೆ ಒಳ್ಳೆಯ ಫಲವನ್ನು ವಿಭಾಗ ಮಾಡಿ ಕೊಡ್ತಾನೆ. ಇದು ಹೇಗೆ ಕೇಳಿದರೆ ತೆಗೆದುಕೊಳ್ಳುವಂತಹ ಪಾತ್ರೆ. ನಾನು ಸಮುದ್ರದ ಬಳಿಗೆ ಹೋದೆ. ಸಮುದ್ರದ ಬಳಿಗೆ ಹೋದಾಗ ನನ್ನಲ್ಲಿ ಸಣ್ಣ ಪಾತ್ರೆ ಇತ್ತು. ನಾನು ಪಾತ್ರೆಯಲ್ಲಿ ಪೂರ್ಣವಾಗಿ ನೀರು ತಂದೆ. ನನ್ನ ಜೊತೆಗೆ ಇನ್ನೊಬ್ಬ ಇದ್ದ. ಅವನು ದೊಡ್ಡ ಕೊಡವನ್ನು ಹಿಡ್ಕೊಂಡು ಬಂದಿದ್ದ. ಅವನು ಕೊಡವನ್ನು ಮುಳುಗಿಸಿ ಅದರ ಯೋಗ್ಯತಾನುಸಾರವಾಗಿ ಏನೋ ನೀರನ್ನು ಹಿಡ್ಕೊಂಡು ಬಂದ. ಇನ್ನೊಬ್ಬ ದೊಡ್ಡದಾಗಿರತಕ್ಕಂತಹ ಬೃಹತ್ತಾಗಿರತಕ್ಕಂತಹ ಒಂದು ಪಾತ್ರೆಯನ್ನು ತಂದಿದ್ದ. ಆ ಬೃಹತ್ತಾಗಿರತಕ್ಕಂತಹ ಪಾತ್ರೆಯಲ್ಲಿಯೂ ಕೂಡ ನೀರು ತಂದರು. ಎಲ್ಲವೂ ಕೂಡ ಪೂರ್ಣವೇ. ಇಲ್ಲಿ ತಂದಂತಹ ಪಾತ್ರಾನುಸಾರವಾಗಿ ಪೂರ್ಣತೆ ಪಾತ್ರೆಯೂ ಪೂರ್ಣ, ಕೊಂಡೋದಂತಹ ಸಣ್ಣ ಕೊಡ ಅದು ಪೂರ್ಣ.
ಕೊಂಡು ಹೋಗಿರತಕ್ಕಂತಹ ಸಣ್ಣ ಪಾತ್ರೆ ಅದು ಪೂರ್ಣ, ಕೊಂಡು ಹೋಗಿರತಕ್ಕಂತಹ ಬೃಹತ್ತಾಗಿರತಕ್ಕಂತಹ ಪಾತ್ರೆ ಅದು ಪೂರ್ಣ. ಪೂರ್ಣತೆ ಅದು ಹೇಗಿತ್ತು ಕೇಳಿದ್ರೆ ಅದರಲ್ಲಿ ಯೋಗ್ಯತೆ, ಪಾತ್ರ ವಿವೇಕವಿತ್ತು. ಅದರವರ ಯೋಗ್ಯತಾನುಸಾರವಾಗಿ ಅಲ್ಲಿ ಕೊಂಡು ಹೋದದ್ದು. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ಅಂಬುದಿಯ ಜಲವಣು ಮಹತ್ ಘಟದಿಂಬನಿತು. ಆ ಅಣು ಮಹತ್ ಎಲ್ಲವನ್ನೂ ಕೂಡ ಇಟ್ಟುಕೊಂಡು ಭಗವಂತ ಅಲ್ಲಿ ಏನೋ ಅದನ್ನು ತುಂಬಿಸ್ತಾನೆ, ಪಾತ್ರೆಯನ್ನು ತುಂಬಿಸ್ತಾನೆ. ಆ ಪಾತ್ರೆ ದೊಡ್ಡ ಪಾತ್ರೆ ಅಂತಾದರೆ ದೊಡ್ಡ ಪಾತ್ರೆಯಲ್ಲಿ ಪೂರ್ಣವಾಗಿ ಮಾಡ್ತಾನೆ. ಬ್ರಹ್ಮಾದಿಗಳು ಅವರ ಯೋಗ್ಯತೆಯಲ್ಲಿ ಈ ಸಾಮಾನ್ಯ ಜೀವರಾಶಿಗಳಿಗಿಂತ ಎತ್ತರದ ಕಕ್ಷೆಯಲ್ಲಿರುವವರು, ಅವರಿಗೂ ಭಗವಂತ ಒಳ್ಳೆಯ ಅನುಗ್ರಹವನ್ನು ಅವರ ಯೋಗ್ಯತಾನುಸಾರವಾಗಿರತಕ್ಕಂತಹ ಪೂರ್ಣತೆಯನ್ನು ಕೊಡ್ತಾನೆ. ಅದಾದ ಮೇಲೆ ದೇವತೆಗಳು ಇಂದ್ರ, ಅಗ್ನಿ, ಯಮ ಇತ್ಯಾದಿಗಳು ಅವರೂ ಕೂಡ ಅವರ ಯೋಗ್ಯತಾನುಸಾರವಾಗಿ ಪೂರ್ಣತೆ ಉಳ್ಳವರು, ಅವರ ಯೋಗ್ಯತಾನುಸಾರವಾಗಿರತಕ್ಕಂತಹ ಫಲವನ್ನು, ಪುಣ್ಯವನ್ನು ಅವರಿಗೆ ಕೊಡ್ತಾನೆ. ಇದು ಭಗವಂತನ ಸಾಮರ್ಥ್ಯ. ಆ ಪ್ರತಿಬಿಂಬನಾಗಿರತಕ್ಕಂತಹ ಜೀವನಲ್ಲಿ ತಾನಿದ್ದುಕೊಂಡು ಬಿಂಬೋಸಿ ಪ್ರತಿಬಿಂಬೋಸ್ಮಿ ಅಂತ, ತಾನು ಪ್ರತಿಬಿಂಬನಾಗಿ ಇದ್ದುಕೊಂಡು ಪ್ರತಿಬಿಂಬರಾಗಿರತಕ್ಕಂತಹ ಜೀವನಲ್ಲಿ ಇದ್ದುಕೊಂಡು ಅವರವರ ಯೋಗ್ಯತಾನುಸಾರವಾಗಿ ಕೊಡ್ತಾನೆ ಅಂತ ಹೇಳ್ತಾರೆ. ಸಯೋಗ್ಯಂ ಜಲಮಾದತ್ತೆ ಸಮುದ್ರಾದ್ಭುತೋ ಘಟ ತಾವತ್ತೇ ಭವೇತ್ ಪೂರ್ಣ ಏವತ್ರ ದರ್ಶನಂ. ನಾವು ಒಂದು ಘಟವನ್ನು ಸಮುದ್ರದ ಬಳಿಗೆ ಹೋದಾಗ ನಮ್ಮ ಯೋಗ್ಯತೆ ಎಷ್ಟು, ಸಮುದ್ರದಲ್ಲಿ ಬೇಕಾದಷ್ಟು ನೀರುಂಟು, ಸಮುದ್ರದಲ್ಲಿ ನೀರುಂಟು ಅಂತ ಹೇಳ್ಕೊಂಡು ಎಲ್ಲ ನೀರನ್ನು ಕೂಡ ನಾನು ಮನೆಗೆ ತರಬೇಕಾಗ್ತದ? ಇಲ್ಲ. ಮತ್ತು ನನ್ನ ಪೂರ್ಣತೆ, ನಾನು ಕೊಂಡೋದಂತಹ ಪಾತ್ರಾನುಸಾರವಾಗಿ ನಾನು ಅದರಿಂದ ನೀರನ್ನು ತರಬಹುದು ಪೂರ್ಣವಾಗಿ. ಎಷ್ಟು? ಒಂದು ದೊಡ್ಡ ಕೊಡದ ಪೂರ್ಣತೆಯನ್ನು ಇಟ್ಟುಕೊಂಡು ನಾನು ಮನೆಗೆ ಆ ನೀರನ್ನು ತರಬಹುದು. ಆದರೆ ಹೇಳ್ತಾರೆ ಸ್ವಯೋಗ್ಯಂ ಜಲಮಾಗುತ್ತೆ ಸಮುದ್ರ ಉದ್ರತೋ ಘಟಃ, ಸಮುದ್ರದಿಂದ ಮುಳುಗಿ ಎತ್ತಲ್ಪಟ್ಟಂತಹ ಘಟದಲ್ಲಿ ಅದರ ಯೋಗ್ಯತಾನುಸಾರವಾಗಿ ನೀರನ್ನು ತರಬಹುದು. ಆದರೆ ಘಟದಲ್ಲಿ ಕೆಲವು ಜ್ಞಾನಿಗಳಿರ್ತಾರೆ, ಆ ಜ್ಞಾನಿಗಳಿಗಾಗುವಾಗ ಅವರ ಜ್ಞಾನವನ್ನು ನಾವು ತುಲನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದರೆ ತುಂಬ ಯೋಗ್ಯತೆ ಎಂಬುದು ತುಂಬ ಎತ್ತರದಲ್ಲಿರ್ತದೆ. ಯಾಕೆ ಅಂತ ಕೇಳಿದರೆ ಅವರ ಪುಣ್ಯ ಪ್ರೇರಕರು ಅಂತ, ಒಳ್ಳೆಯ ಕರ್ಮಗಳಿಗೆ ಪ್ರೇರೇಪಣೆಯನ್ನು ಮಾಡತಕ್ಕಂಥವರು, ಅಂತಹ ಪುಣ್ಯ ಪ್ರೇರಕರಾಗಿರತಕ್ಕಂತಹ ಒಳ್ಳೆಯ ಕರ್ಮಗಳನ್ನು ಮಾಡಿಸುವಂಥವರು, ಅಂತಹ ಪುಣ್ಯ ಪ್ರೇರಕರಾಗಿರತಕ್ಕಂತಹ ಕರ್ಮ ಅವರು ಯಾವತ್ತೂ ಕೂಡ ಕೆಟ್ಟ ಕರ್ಮದಲ್ಲಿ ಹೋಗೋದೇ ಇಲ್ಲ, ಒಳ್ಳೆಯ ಕರ್ಮವನ್ನೇ ಮಾಡ್ತಾ ಇರ್ತಾರೆ ತಾವು. ಅದಕ್ಕೋಸ್ಕರ ಅಂತಹ ಪುಣ್ಯ ಪ್ರೇರಕರಾಗಿರತಕ್ಕಂತಹ ಪುಣ್ಯಜೀವಿಗಳು ಭಗವಂತ ಅವರಿಂದ ನಾವು ಏನು ತಿಳ್ಕೊಳ್ಬೇಕು ಕೇಳಿದ್ರೆ, ಅವರಿಂದ ಆ ಯೋಗ್ಯತೆ, ಒಳ್ಳೆಯ ಕರ್ಮಗಳನ್ನು ಭಗವಂತ ಮಾಡಿಸ್ತಾ ಇದ್ದಾನೆ ಎಂಬಂತಹ ಚಿಂತನೆ, ಇದನ್ನು ನಾವು ಇಟ್ಟುಕೊಳ್ಬೇಕು. ಈ ಚಿಂತನೆಯಲ್ಲಿದ್ದಾಗ ಏನು ಭಗವಂತ ಅವರವರ ಯೋಗ್ಯತಾನುಸಾರವಾಗಿ ಅದನ್ನು ಅವರ ಮನೆಗೆ ಹಂಚುತ್ತಾನೆ. ಎಲ್ಲರಿಗೂ ಕೂಡ ಹಂಚುವಿಕೆ ಒಂದೇ ರೀತಿಯಾಗಿಲ್ಲ. ಯೋಗ್ಯತೆ ಎಲ್ಲರಿಗೂ ಕೂಡ ಒಂದೇ ರೀತಿ ಹಂಚಿಬಿಟ್ರೆ ಅದನ್ನು ಸಮಾನ ಅಂತ ಹೇಳೋದಿಲ್ಲ. ಅದೇ ನಮಗೆ ಅದು ವ್ಯತ್ಯಾಸ. ಮತ್ತು ಸಮಾನತೆ ಎಂಬುದು ಏನು ಕೇಳಿದರೆ, ಆಯಾಯ ಯೋಗ್ಯತೆ, ಒಬ್ಬನಿಗೆ 90 ಪಡೆದುಕೊಳ್ಳುವಂತಹ ಯೋಗ್ಯತೆ ಉಳ್ಳವನಿಗೆ ಅವನಿಗೆ ಅಷ್ಟನ್ನು ಓದಿ ಅಷ್ಟನ್ನು ಅಧ್ಯಯನ ಮಾಡಿ ಅವನು ಬೇಕಾಗಿರತಕ್ಕಂತಹ ಅಂಕವನ್ನು ಪಡೆದುಕೊಡ್ತಾನೆ. ಇನ್ನೊಬ್ಬ ಯಾವನೋ ಒಬ್ಬ ವಿದ್ಯಾರ್ಥಿ ಅವನಿಗೆ ಆ ಯೋಗ್ಯತೆ ಅಂದರೆ ಅಂಕವನ್ನು ಪಡೆದುಕೊಳ್ಳುವಂತಹ ಸಾಮರ್ಥ್ಯ ಕಮ್ಮಿ ಇದ್ದವನಿಗೆ ಅವನಿಗೂ ಕೂಡ ಅಷ್ಟೇ ಅಂಕವನ್ನು ನೀಡಿದರೆ ಅದು ಸರಿ ಅಂತ ಅನಿಸಿಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಎಲ್ಲ ವಿಚಾರಗಳು ಕೂಡ ಭಗವಂತ ಮುಖ್ಯವಾಗಿ ಒಬ್ಬನನ್ನು ಉದ್ಧಾರ ಮಾಡುವಾಗ, ಒಬ್ಬನಿಗೆ ಫಲವನ್ನು ಕೊಡುವಾಗ ಅವನಿಗೆ ಮುಖ್ಯವಾಗಿ ನೋಡೋದೇನು ಕೇಳಿದ್ರೆ, ಭಗವಂತ ಅವನನ್ನು ಯೋಗ್ಯತಾನುಸಾರವಾಗಿ ಹಂಚುತ್ತಾನೆ ಎಂಬುದಾಗಿ ಹೇಳ್ತಾರೆ. ಪ್ರೇರಕಾ ವಿಭಾವಸ್ಯ ದೇವಾ ಪಾವಪ್ನಿಯು. ಒಂದು ವೇಳೆ ಪ್ರೇರಕರಾಗಿದ್ದರೂ ಕೂಡ ಅವರು
ಯಾವ ಕಾಲಕ್ಕೂ ಕೂಡ ಕೆಟ್ಟದ್ದನ್ನು ಅವರು ಪಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ ಕೆಟ್ಟದ್ದರ ಫಲ ತಿನ್ನುವಿಕೆ ಅದು ದೇವತೆಗಳಿಗಿಲ್ಲವೇ ಇಲ್ಲ. ಅವರು ಯಾವತ್ತೂ ಕೂಡ ಒಳ್ಳೆಯ ಕರ್ಮವನ್ನೇ ಮಾಡುವಂತಹದ್ದು. ಆದ್ದರಿಂದ ಅವರು ಹಾಗೆಯೇ ಕೆಟ್ಟದ್ದನ್ನು ಯಾರಿಗೆ ಹಂಚುತ್ತಾನೆ ಭಗವಂತ ಅಂತ ಕೇಳಿದ್ರೆ ಕೆಟ್ಟದ್ದನ್ನು ಮಾಡಿದ್ದನ್ನು ಅವರು ದೈತ್ಯರಿಗೆ ಕೊಟ್ಟು ಬಿಡ್ತಾನೆ. ಈ ದೇವತೆಗಳು ಯಾವುದೋ ಒಂದು ಪ್ರಾರಬ್ಧ ಕರ್ಮಕ್ಕನುಸಾರವಾಗಿ ಪ್ರಾರಬ್ಧದ ಒಳಪಟ್ಟು ಒಂದು ವೇಳೆ ಅವರು ಕೆಟ್ಟದ್ದು ಕರ್ಮ ಆಯಿತು ಅಂತಾದರೆ ಆ ಕರ್ಮ ಅದು ಫಲ ಅದವರಿಗಲ್ಲ, ಮತ್ತು ದೈತ್ಯರಿಗೆ ಅದನ್ನು ಹಂಚಿಬಿಡ್ತಾನೆ ಎಂಬುದಾಗಿ ಹೇಳ್ತಾರೆ. ಇದನ್ನು ಬೇಕಾದಷ್ಟು ಪ್ರಮಾಣಗಳು ನಮಗೆ ವಿಷ್ಣು ರಹಸ್ಯ ಭಗವಂತನ ಪಾರಮ್ಯವನ್ನು ಹೇಳುವಂತಹ ವಿಷ್ಣು ರಹಸ್ಯ ಈ ವಿಚಾರವನ್ನು ಹೇಳಿದೆ. ಎಲ್ಲಿ ಅಂತ ಕೇಳಿದರೆ ಇನಿತು ವಿಷ್ಣು ರಹಸ್ಯಗಳು ಭೃಗುಮುನಿಪ ಇಂದ್ರದ್ಯುಮ್ನ ಗರುಪಿದು ಇದನ್ನು ಉದರು ಕೇಳುವುದು ನಿತ್ಯದಿ ಮತ್ಸರವ ಬಿಟ್ಟು ಅನುಚಿತೋಕ್ತಿಗಳಿದ್ದರೆಯೂ ಸರಿ ಗಣನೆ ಮಾಡದಿರೆಂದು ವಿದ್ವಜ್ಜನಕ್ಕೆ ವಿಜ್ಞಾಪನವ ಮಾಡುವ ವಿನಯಪೂರ್ವಕವಿ. ಭಗವಂತ ಈ ಎಲ್ಲ ವಿಚಾರಗಳು ಎಲ್ಲ ಏನು ವಿಚಾರಗಳಿದೆ ಇದು ಎಲ್ಲಿಂದ ಬಂದದ್ದು, ಯಾರು ಹೇಳಿದ್ದು ಕೇಳಿದರೆ ಇದು ಸಾಮಾನ್ಯವಾದದ್ದಲ್ಲ. ಇದು ವಿಷ್ಣು ರಹಸ್ಯ ಭಗವಂತನ ವಿಚಾರ. ಈ ವಿಷ್ಣು ರಹಸ್ಯದಲ್ಲಿ ಯಾರು ಹೇಳಿದರು? ಭೃಗುಮುನಿ ಇಂದ್ರದ್ಯುಮ್ನನಿಗೆ ಹೇಳಿರತಕ್ಕಂತಹ ಮಾತು. ಅಂತಹ ಇಂದ್ರದ್ಯುಮ್ನನಿಗೆ ಹೇಳಿರತಕ್ಕಂತಹ ಮಾತು ಇದನ್ನು ಯಾರು ಕೇಳಬೇಕು ಕೇಳಿದರೆ ಜ್ಞಾನಿ, ಯಾರಿಗೆ ಆಸಕ್ತಿ ಇದೆ ಅವಬೋಧನೆ ಅಂತ. ಜ್ಞಾನಿ ಎಂಬಂತಹ ರೂಪ ಹೇಗಾಯಿತು ಅಂತ ಕೇಳಿದರೆ ಜ್ಞ ಅದರಲ್ಲಿ ಅನ ಎಂಬಂತಹ ಒಂದು ಪದ. ಅನ ಶಬ್ದಕ್ಕೆ ಅನ ಯಾರಿಗೆ ಜ್ಞಾನದಲ್ಲಿ ಆಸಕ್ತಿ, ಜ್ಞಾನ ಆಸಕ್ತಿ ಯಾರಿಗಿದೆಯೋ, ಜ್ಞಾನದಲ್ಲಿರತಕ್ಕಂತಹ ವಿಚಾರಗಳಲ್ಲಿರತಕ್ಕಂತಹ ಆಸಕ್ತಿ ಯಾರಿಗಿದೆ ಅಂಥವನಿಗೆ ಇದು ಹೇಳಿದ್ದು ಅಂತ. ಇಲ್ಲದಿದ್ದರೆ ಕೇವಲ ಕರ್ಮಠರಿಗೆ ಇದು ಆಗೋದಿಲ್ಲ. ಕರ್ಮಠರು ಅವರಿಗೆ ಇದರ ಕಡೆಗೆ ಬರುವುದಿಲ್ಲ ಅವರು. ಅದಕ್ಕೋಸ್ಕರ ಜ್ಞಾನಿ ಇದನ್ನು ಹೇಗೆ ಕೇಳಬೇಕು ಅಂತ ಹೇಳಿದರೆ ಆಸಕ್ತಿಯಿಂದ ಇದನ್ನು ತುಂಬ ಇದರಲ್ಲಿ ಆಸಕ್ತಿಯನ್ನಿಟ್ಟು ಕೇಳಬೇಕು ಅಂತ ಹೇಳ್ತಾರೆ. ಜ್ಞಾನಿಗಳು ಇದನ್ನು ಆಸಕ್ತಿ ಇಟ್ಟು ಕೇಳಬೇಕು. ಮತ್ಸರವು ಬಿಟ್ಟು ಒಳಗಡೆ ಮಾತ್ಸರ್ಯ ಕಪಟ ಇತ್ಯಾದಿಗಳಿದ್ದರೆ ಇದು ಆಗೋದಿಲ್ಲ. ಅಂಥವರಿಗೆ ಇದು ರುಚಿಸೋದಿಲ್ಲ. ಇದು ರುಚಿಸೋದು ಯಾರಿಗೆ, ಇದರಲ್ಲಿ ಯಾರಿಗೆ ಆಸಕ್ತಿ ಬರ್ತದೆ ಕೇಳಿದರೆ ಯಾರಿಗೆ ಆಶ್ಚರ್ಯ ಇಲ್ಲ. ನಿರ್ಮತ್ಸರಾಣಾಂ ಸತಾಂ ಅಂತ ನಾವು ಭಾಗವತವನ್ನು ಹೇಳ್ತೇವೆ. ಭಾಗವತ ಯಾರಿಗೆ ಕೇಳಿದರೆ ಆಶ್ಚರ್ಯ, ನಿರ್ಮತ್ಸರಾಣಾಂ ಸತಾಂ ಆಶ್ಚರ್ಯರಹಿತರಿಗೆ ಅದಿರುವಂತಹದ್ದು. ಮತ್ತು ಇದರಲ್ಲಿ ಒಂದು ಪಕ್ಷ ಅನುಚಿತವಾದಂತಹ ಏನಾದರೂ ಇದ್ದು ಅಂತಾದರೆ ಅದನ್ನು ತೆಗೆದುಕೊಳ್ಳಬಾರದು. ವಿದ್ವಜ್ಜನರಿಗೆ ಹೇಳ್ತಾರೆ, ವಿದ್ವಜ್ಜನಕ್ಕೆ ವಿಜ್ಞಾಪನವ ಮಾಡುವೆ. ವಿದ್ವಜ್ಜನರು ಯಾವತ್ತೂ ಕೂಡ ಒಂದು ವಿಚಾರಗಳು ಅದನ್ನು ಸ್ವೀಕಾರ ಮಾಡುವುದು ಸಾತ್ವಿಕರು ಮಾತ್ರ. ಅಸಾತ್ವಿಕರು ಅದರ ಕಡೆಗೆ ತಾವು ಗಮನವನ್ನೇ ಕೊಡುವುದಿಲ್ಲ. ತಮ್ಮದೇ ಆಗಿರತಕ್ಕಂತಹ ಲೋಕದಲ್ಲಿ ತಾವಿರ್ತಾರೆ. ಅದಕ್ಕೋಸ್ಕರ ಸಾತ್ವಿಕರಿಗೆ ಈ ಮಾತು ಎಂಬುದಾಗಿ ಹೇಳ್ತಾರೆ. ಈ ವಿಚಾರ ವಾಸ್ತವಿಕವಾಗಿ ಇದರಲ್ಲಿ ಯಾವತ್ತೂ ಕೂಡ ಇಂತಹ ಏನು ಭಗವಂತನ ಪಾರಮ್ಯವನ್ನು ಹೇಳುವಂತಹ ಗ್ರಂಥಗಳಲ್ಲಿ ಯಾವ ಕಾಲಕ್ಕೂ ಕೂಡ ಅನುಚಿತವಾದಂತಹ ಮಾತುಗಳು ಇರೋದಿಲ್ಲ. ಆದರೆ ಏನು ಅಂತ ಕೇಳಿದ್ರೆ ಅನುಚಿತವಾದದ್ದು ಇದು ಇರೋದೇ ಇಲ್ಲ, ಅನುಚಿತ ಮಾತುಗಳೇ ಇರೋದಿಲ್ಲ. ಅಂತಹ ಈ ಶಾಸ್ತ್ರೋಕ್ತ ಇದು ಏನಿದ್ರೂ ಕೂಡ ಶಾಸ್ತ್ರ ದಾಸರುಗಳು ಹೇಳುವಂತಹ ಮಾತುಗಳು ಶಾಸ್ತ್ರಭರಿತವಾದಂತಹ ಮಾತುಗಳು, ಶಾಸ್ತ್ರೋಕ್ತವಾದಂತಹ ಮಾತುಗಳೇ. ಅಂತಹ ಶಾಸ್ತ್ರೋಕ್ತವಾದಂತಹ ಮಾತುಗಳಲ್ಲಿ ಯಾವತ್ತೂ ಕೂಡ ಅನುಚಿತತ್ವ ಇರೋದೇ ಇಲ್ಲ. ಎಲ್ಲ ಸಾತ್ವಿಕರು, ಎಲ್ಲ ಜ್ಞಾನಿಗಳು ಕೂಡ ಇದನ್ನು ಸ್ವೀಕಾರ ಮಾಡುತ್ತಾರೆ. ಉತ್ತಮೇ ಸ್ವಾತ್ಮನೋ ನಿತ್ಯಂ ಆಶ್ಚರ್ಯಂ ಪರಿವರ್ತಯೇ ಹೃದಯತ್ರ ಮಾಧುರ್ಯಂ ಪ್ರೇಯತೆ. ಅನುಚಿತೋಕ್ತಿಗಳನ್ನು
ಸ್ವೀಕಾರ ಮಾಡದೆ ಕೇವಲ ಯಥಾರ್ಥವಾದಂತಹ ಭಗವಂತನ ಪಾರಮ್ಯವನ್ನು, ಭಗವಂತನ ಸರ್ವೋತ್ತಮತ್ವವನ್ನು ಹೇಳ್ತಕ್ಕಂತಹ ಗ್ರಂಥವನ್ನು ತಾನು ಇಟ್ಟುಕೊಳ್ಳಬೇಕು, ಅದರ ಅಧ್ಯಯನವನ್ನು ಮಾಡಬೇಕು. ಅಂತಹ ಗ್ರಂಥಗಳ ಅಧ್ಯಯನವನ್ನು ಮಾಡುವ ಮೂಲಕವಾಗಿ ತಾನು ಉತ್ತಮವಾದಂತಹ ಗತಿ ಯಾವುದು ಅಂತ ಕೇಳಿದ್ರೆ ಅದು ಮೋಕ್ಷ. ಅಂತಹ ಮೋಕ್ಷದ ಕಡೆಗೆ ತಾನು ಹೋಗಬೇಕು ಎಂಬುದಾಗಿ ದಾಸರು ನಮಗೆ ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನು ಮುಂದೆಯೂ ಕೂಡ ಭಗವಂತನ ಪಾರಮ್ಯ ವಿಷ್ಣು ರಹಸ್ಯದಲ್ಲಿ ಹೇಳಿರತಕ್ಕಂತಹ ವಿಚಾರಗಳು ಇನ್ನಷ್ಟು ವಿಸ್ತೃತವಾಗಿರತಕ್ಕಂತಹ ವಿಚಾರಗಳನ್ನು ಜಗನ್ನಾಥದಾಸರು ನಮಗೆ ತೋರಿಸಿಕೊಡ್ತಾರೆ. ಅದನ್ನು ಮುಂದೆ ನೋಡುವ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣ